Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಯಾರಿಗೆ ಊಟ ತಗೊಂಡು ಹೋಗ್ತಾ ಇದೆಯಾ? ರಿತುಗೆ ಚಿಕ್ಕತ್ತೆ, ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲ, ಅದಕ್ಕೆ. ಬೇಡ ಸತ್ಯ, ಉಪವಾಸ ಬಿದ್ದಿದ್ರೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಗೊತ್ತಾಗತ್ತೆ. ಸ್ವಲ್ಪ ಬುದ್ಧಿನಾದರೂ ಕಲೀಲಿ ಅವಳು. ಅದು ಹಾಗಲ್ಲ ಚಿಕ್ಕತ್ತೆ, ಹಸ್ಕೊಂಡಿದ್ರೆ ಹೇಗೆ ಹೇಳಿ? ಚಿಕ್ಕತ್ತೆ, ಅವಳು ಮುಂಗೋಪ ನಿಮಗೂ ಗೊತ್ತಲ್ವಾ, ಹಾಗಂತ ನಾವು ಅವಳ ಪಾಡಿಗೆ ಅವಳನ್ನು ಬಿಟ್ಬಿಟ್ರೆ ಹಠ ಇನ್ನೂ ಜಾಸ್ತಿ ಮಾಡ್ತಾಳೆ. ನಾಳೆ ನಮಗೆ ತೊಂದರೆ, ಅದಕ್ಕಿಂತ ಪ್ರೀತಿಯಿಂದ ತಿದ್ದೋದು ಒಳ್ಳೇದಲ್ವಾ? ನೀನು ಹೇಳೋದು ಸರಿನೇ. ಕೋಪ ಬಂದರೆ ಪ್ರಳಯ ಬೇಕಾದರೂ ಮಾಡಿಬಿಡ್ತಾಳೆ ಅವಳು. ಹಾಂ, ಅದಕ್ಕೆ ನೀವೇ ತಗೊಂಡೋಗಿ ಊಟ ಕೊಡಿ, ನೀವು ಕೊಟ್ಟರೆ ತಿಂತಾಳೆ. ಸರಿ ಸತ್ಯ, ನೀನು ಹೇಳ್ತಿದ್ಯಾ ಅಂತ ತಗೊಂಡು ಹೋಗ್ತೇನೆ, ಕೊಡು. ರಿತು, ಇನ್ನೂ ಕೋಪ ಹೋಗಿಲ್ವೇನೆ? ಇಲ್ಲಿ ನೋಡೆ. ಮಾತಾಡಿಸ್ಬೇಡಿ ನನ್ನ. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಅದು ಹಾಗಲ್ಲ ರಿತು, ನೀನು ನನ್ನ ಮಗಳು, ನಿನ್ನ ಮೇಲೆ ನನಗೆ ಪ್ರೀತಿ ಇರಲ್ವಾ? ಆಗಲೇ ನೀನು ಸತ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದೆ, ಅದಕ್ಕೆ ನಾನು ನಿಂಗೆ ಹೊಡೆದೆ. ತಾಯಿಯಾಗಿ ಬುದ್ಧಿ ಹೇಳೋ ಹಕ್ಕು ನನಗಿಲ್ವಾ? ನೀನೇನು ಯಾವಾಗಲೂ ಅವ್ರ ಪರ ಬಯಸ್ಕೊಂಡು ಮಾತಾಡೋದು? ಅವ್ರೇನು ಗ್ರೇಟಾ? ಯಾವಾಗಲೂ ಅವ್ರ ಮುಂದೆ ನನ್ನನ್ನು ಬಿಟ್ಕೊಡ್ತೀಯಲ್ಲ. ನೋಡು, ಮತ್ತೆ ಶುರು ಮಾಡಬೇಡ. ತಗೋ, ಊಟ ಮಾಡು. ಬೇಡ ನನಗೆ. ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು ರಿತು. ತಗೋ, ಸುಮ್ಮನೆ ಊಟ ಮಾಡು. ನಿನಗೆ ನನಗಿಂತ ಅವರೇ ಹೆಚ್ಚಾಗಿದ್ರೆ ಅವರಿಗೆ ಹೋಗಿ ತಿನ್ಸು, ನನಗೆ ಬೇಕಾಗಿಲ್ಲ. ಹಾಕ್ತೀನಿ ನೋಡಿ ಸರಿಯಾಗಿ. ಏನಾಗಿದೆ ನಿನಗೆ? ಅಲ್ಲ, ಸತ್ಯ ಏನು ಮಾಡಿದಾಳೆ ಅಂತ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು? ಏನು ಮಾಡಿಲ್ಲ ಅಂತ ಕೇಳು. ಆಯಿತು, ಈಗ ಕೇಳ್ತಾ ಇದ್ದೀನಲ್ವಾ, ಹೇಳು. ಸತ್ಯ ಎಷ್ಟೋ ಸಂದರ್ಭದಲ್ಲಿ ನಿನಗೆ ಹೆಲ್ಪ್ ಮಾಡಿದಾಳೆ, ನಿನ್ನ ಪರವಾಗಿ ನಿಂತಿದ್ದಾಳೆ, ನನಗೆ ಧೈರ್ಯ ಹೇಳಿದಾಳೆ. ಮರ್ತೋದ್ಯಾ ಎಲ್ಲ? ರಾಖಿ ವಿಷಯದಲ್ಲಿ ಮನೆಯವರು ಎಲ್ಲರನ್ನೂ ಎದುರಾಕೊಂಡು ನಿನ್ನ ಜೊತೆ ನಿಂತಿದ್ಲು. ಈಗ ನೀನು ಅವಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಿದ್ಯಾ? ಅಮ್ಮ, ಅವ್ರು ಕಂಡ್ರೆ ನನಗಿಷ್ಟ ಇಲ್ಲ ಅಷ್ಟೇ. ಈಗಲೂ ಅಷ್ಟೇ, ನೀನು ಹಸ್ಕೊಂಡಿರ್ತೀಯ ಅಂತ ಊಟ ತಂದ್ಕೊಟ್ಟಿದ್ದು ಅವಳೇ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.